ಕಂಟಿನ್ಯೂ ಮಾಡಿ ಮೇಡಮ್. ಇವತ್ತು ನಾನು ಪ್ರತಿಷ್ಠಿತ ಒಂದು ಪೇಪರ್ ಅದನ್ನು ಕೋಟೆ ಮಾಡ್ತೀನಿ, ನಾನು ಓದಿದ್ದೀನಿ. ಪ್ರಜಾವಾಣಿಯಲ್ಲಿ ಬರೆದಿದ್ದಾರೆ ನೇರವಾಗಿ. ಏನಪ್ಪಾ ಅಂತ ಹೇಳಿದ್ರೆ, ಏನ್ ಕಾರ್ಯಕ್ರಮ ನಡೀತಾ ಇದೆ ಅದು 15 ಕೋಟಿ ರೂಪಾಯಿಗಳಿಗೆ ಟೆಂಡರ್. ಯಾರಿಗೆ? DNA ಕಂಪನಿಯ ಒಬ್ಬ ವ್ಯಕ್ತಿಗೆ. ಆ ವ್ಯಕ್ತಿ ಕೆಲಸ ಈ ಒಂದು ಕಾರ್ಯಕ್ರಮ ನಡೆಯೋದಕ್ಕೂ ಮುಂಚೆನೆ 3 ದಿನಗಳ ಮುಂಚೆನೆ ಕೆಲಸ ಬಿಟ್ಟು ಓಡೋಗಿದ್ದಾನೆ ರಿಸೈನ್ ಮಾಡಿ. ಹಾಗಾದ್ರೆ ಈ 15 ಕೋಟಿ ರೂಪಾಯಿ ಏನಾಯ್ತು? ಬಡವರ ಟ್ಯಾಕ್ಸ್ ದುಡ್ಡು ಏನಾಯ್ತು? ಅದೊಂದು ಕಡೆ ಇರ್ಲಿ. ದ ಸೆಕೆಂಡ್ ಒನ್ ಈಸ್ ಸರ್ಕಾರದ ಲೋಪದೋಷಗಳನ್ನ ಇವತ್ತು ನೀವು ಹೇಳಿದ್ರಿ, ನೇರವಾಗಿ ವಿರೋಧ ಪಕ್ಷಗಳು ಮಾಧ್ಯಮ ಯಾಕೆ ಇವತ್ತು ಸರ್ಕಾರದ ಲೋಪದೋಷಗಳನ್ನ ಬೆತ್ತಲೆಗೊಳಿಸಿದೀವಿ ಅಂತ ಹೇಳಿದ್ರೆ, ಇವತ್ತು ಕಣ್ಣಿಗೆ ಕಾಣುವಂತ ಎಲ್ಲಾ ಲೋಪದೋಷಗಳು ಇಡೀ ಪ್ರಪಂಚದ ಮುಂದೆ ಇವತ್ತು ನಿಂತಿದ್ದಾವೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ಸಿದ್ದರಾಮಯ್ಯನವರ ಪಕ್ಷ ಇವತ್ತು ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಫೇಲ್ಯೂರ್ ಆಗಿರೋದು ಸತಸಿದ್ಧ. 4 ಜನ ಆಫೀಸರ್ಸ್ಗಳು ಕೇಟಿಗೆ ಹೋಗಿದ್ದಾರೆ, ಕಮಿಷನರ್ ಒಬ್ಬರನ್ನ ಬಿಟ್ಟು. ಕಮಿಷನರ್ ಪರವಾಗಿ ಇವತ್ತು ರಾಜ್ಯಾದ್ಯಂತ ಯಾವ ರೀತಿಯಾದಂತಹ ಒಂದು ಅವರನ್ನು ತೆಗೆದುಕೊಳ್ಳಿ ವಾಪಸ್ ಅಂತ ನೋಡ್ತಾ ಇದೀವಿ. 35 ವರ್ಷಗಳ ಕಾಲ ಒಂದೇ ಒಂದು ರಜಾ ಹಾಕದೆ ಮಳೆ ಒಳಗಡೆ ನಿಂತ್ಕೊಂಡು ತನ್ನ ಕೆಲಸವನ್ನ ಮಾಡ್ತಾ ಇದ್ದಂತ ಕಮಿಷನರ್ ತಲೆದಂಡ ಆಗುತ್ತೆ. ಇಡೀ ದೇಶಕ್ಕೆ 135ಕ್ಕೆ ಎಷ್ಟು ಜನ ಸತ್ತಿದ್ದಾರೆ ಅಂತ ಹೇಳಿ ಇಡೀ ಪ್ರಪಂಚ ಗೊತ್ತಾಗುತ್ತೆ. ಸಿಎಂ ಅವ್ರಿಗೆ ಜನಾರ್ದನ ಹೋಟೆಲ್ ತಿನ್ನೋದಕ್ಕೆ, ಮಸಾಲೆ ದೋಸೆ ತಿನ್ನೋದಕ್ಕೆ ಟೈಮ್ ಆಗಿತ್ತು. ಸಿಎಂ ಅವ್ರಿಗೆ ಮಸಾಲೆ ದೋಸೆ ತಿನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ. ಯಾವಾಗ ಕುಮಾರಸ್ವಾಮಿ ಅವರದನ್ನ ಮಾಧ್ಯಮದ ಮುಂದೆ ಹೇಳ್ತಾರೋ ತಕ್ಷಣ ಸಿದ್ದರಾಮಯ್ಯ ಹೇಳ್ತಾರೆ, ನನಗೆ 2 ಗಂಟೆಗಳಿಂದ ನನಗೆ ಯಾವುದೇ ಮಾಹಿತಿ ಇಲ್ಲ. ಲಾಸ್ಟ್ ಕ್ವಶನ್ ನನಗೆ, ಸಿದ್ದರಾಮಯ್ಯನವ್ರಿಗೆ ಫೋನ್ ಮಾಡೋದಿಕ್ಕೆ ನೆಟ್ವರ್ಕ್ ಸಮಸ್ಯೆ ಇತ್ತಲ್ಲ, ಹಾಗಾದ್ರೆ ಇಡೀ 7 ಡಿವಿಷನ್ ಇದೆ, 7 ಡಿವಿಷನ್ ಅಲ್ಲಿ ವಾಕಿಟಾಕಿ ಇದೆ. ವಾಕಿಟಾಕಿಗಳು ವರ್ಕ್ ಆಗ್ತಿತ್ತು ಬಿಡಿ ಸರ್. ಐವನ್ ಸರ್, ಇದೀಗ ದೆಹಲಿಗೆ ಪರೇಡ್ ಶುರುವಾಗಿದೆ. ನಾವು ಮಾಧ್ಯಮದಲ್ಲಿ ನಮಗ್ ಸೋರ್ಸ್ ಬೇಸ್ಡ್ ಆಗಿ ಸಿಗೋ ಇನ್ಫಾರ್ಮೇಶನ್ ಅನ್ನ ಯಥಾವತ್ತಾಗಿ ಹಾಕಿದ್ರೆ ಇದು ಫೇಕ್ ನ್ಯೂಸ್ ಅಂತ ಹೇಳಿ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಹಾಗಾಗಿ ನೇರವಾಗಿ ನಿಮ್ಮನ್ನೇ ಕೇಳ್ತೀನಿ, ಇಲ್ಲಿನ ರಾಜ್ಯ ಕಾಂಗ್ರೆಸ್ ಪಾಳೆಯದ ಕೈಯಲ್ಲಿರುವ ಸರ್ಕಾರದಿಂದ ಆಗ್ತಿರುವ ಮುಜುಗರದಿಂದ ಕಾಂಗ್ರೆಸ್ನ ಹೈಕಮಾಂಡ್ ಬೇಸರಿಸಿಕೊಂಡಿದೆಯಂತೆ. ಹೀಗಾಗೇನೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆಸ್ಕೊಳ್ತಿದ್ದಾರಂತೆ, ಹೌದಾ? ಮೇಡಮ್, ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗುವಂತಹದ್ದು ಒಂದು ಪೂರ್ವ ನಿಗದಿತ ಕಾರ್ಯಕ್ರಮ. ಈಗಾಗಲೇ ಡಿಸಿಎಂ ಅವರು ಹೇಳಿದ್ದಾರೆ, ಅವರು ತಮ್ಮ ಇಲಾಖೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಶಿಬಿರವನ್ನ ಮಾಡಲು ಅಲ್ಲಿ ಹೋಗುತ್ತಿರುವಂತಹದ್ದು ನಿನ್ನೆನೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅದೇ ರೀತಿ ಮುಖ್ಯಮಂತ್ರಿಗಳು ನಾಡ್ದು ಎಲ್ಲ ಇದು ಹಣಕಾಸು ಆಯೋಗದ ಸಭೆಗಳಿದ್ದಾವೆ, ನೀತಿ ಆಯೋಗದ ಸಭೆಗಳಿದ್ದಾವೆ, ಬೇರೆ ಬೇರೆ ಮಂತ್ರಿಗಳನ್ನ ಭೇಟಿ ಮಾಡತಕ್ಕಂಥದ್ದಿವೆ. ಅದಕ್ಕೆ ಅವರು ಹೋಗ್ತಾ ಇದ್ದಾರೆ. ಡೆಲ್ಲಿಗೆ ಹೋದಾಗ ಖಂಡಿತವಾಗಿಯೂ ಇವತ್ತು ಹೈಕಮಾಂಡ್ ಅನ್ನು ಭೇಟಿ ಮಾಡಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ತಿಳಿ ಹೇಳಬಹುದು. ಕಾಂಗ್ರೆಸ್ ಪಕ್ಷದ ಮೇಲೆ ರನ್ನಿಂಗ್ ಔಟ್ ಆಫ್ ಟೈಮ್. ಕಾಂಗ್ರೆಸ್ ಪಕ್ಷದ ಮೇಲೆ ಅಪಾರವಾದ ನಿರೀಕ್ಷೆ ಜನರಿಗಿದ್ದಕ್ಕೇನೆ ಆ ಪ್ರಮಾಣದಲ್ಲಿ ಬಹುಮತ ಕೊಟ್ಟು ಆ ನಿರೀಕ್ಷೆಯನ್ನ ಐವನ್ ಸರ್ ಈಗೇನ್ ಡ್ಯಾಮೇಜ್ ಆಗಿದೆ. ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ ತಪ್ಪಿತಸ್ಥರ ತಲೆದಂಡ, ಆಕ್ಚುಯಲ್ ತಲೆದಂಡ ಆಗೋ ಮೂಲಕ ಆ ತಪ್ಪಿನ ಪ್ರಾಯಶ್ಚಿತ್ತ ಈ ಸರ್ಕಾರ ಮಾಡ್ಕೊಳ್ಳಿ ಅಂತ ಪ್ರಾರ್ಥಿಸ್ತೀನಿ. ಐವನ್ ಸರ್, ಥ್ಯಾಂಕ್ ಯು ಸುರ್ವಿಜಿ, ಥ್ಯಾಂಕ್ ಯು ಲೋಹಿತ್ ಅವರೇ, ಥ್ಯಾಂಕ್ ಯು ಮಹೇಶ್ ಜಿ. ಧನ್ಯವಾದ ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕಂಟಿನ್ಯೂ ಮಾಡಿ ಮೇಡಮ್. ಇವತ್ತು ನಾನು ಪ್ರತಿಷ್ಠಿತ ಒಂದು ಪೇಪರ್ ಅದನ್ನು ಕೋಟೆ ಮಾಡ್ತೀನಿ, ನಾನು ಓದಿದ್ದೀನಿ. ಪ್ರಜಾವಾಣಿಯಲ್ಲಿ ಬರೆದಿದ್ದಾರೆ ನೇರವಾಗಿ. ಏನಪ್ಪಾ ಅಂತ ಹೇಳಿದ್ರೆ, ಏನ್ ಕಾರ್ಯಕ್ರಮ ನಡೀತಾ ಇದೆ ಅದು 15 ಕೋಟಿ ರೂಪಾಯಿಗಳಿಗೆ ಟೆಂಡರ್. ಯಾರಿಗೆ? DNA ಕಂಪನಿಯ ಒಬ್ಬ ವ್ಯಕ್ತಿಗೆ. ಆ ವ್ಯಕ್ತಿ ಕೆಲಸ ಈ ಒಂದು ಕಾರ್ಯಕ್ರಮ ನಡೆಯೋದಕ್ಕೂ ಮುಂಚೆನೆ 3 ದಿನಗಳ ಮುಂಚೆನೆ ಕೆಲಸ ಬಿಟ್ಟು ಓಡೋಗಿದ್ದಾನೆ ರಿಸೈನ್ ಮಾಡಿ. ಹಾಗಾದ್ರೆ ಈ 15 ಕೋಟಿ ರೂಪಾಯಿ ಏನಾಯ್ತು? ಬಡವರ ಟ್ಯಾಕ್ಸ್ ದುಡ್ಡು ಏನಾಯ್ತು? ಅದೊಂದು ಕಡೆ ಇರ್ಲಿ. ದ ಸೆಕೆಂಡ್ ಒನ್ ಈಸ್ ಸರ್ಕಾರದ ಲೋಪದೋಷಗಳನ್ನ ಇವತ್ತು ನೀವು ಹೇಳಿದ್ರಿ, ನೇರವಾಗಿ ವಿರೋಧ ಪಕ್ಷಗಳು ಮಾಧ್ಯಮ ಯಾಕೆ ಇವತ್ತು ಸರ್ಕಾರದ ಲೋಪದೋಷಗಳನ್ನ ಬೆತ್ತಲೆಗೊಳಿಸಿದೀವಿ ಅಂತ ಹೇಳಿದ್ರೆ, ಇವತ್ತು ಕಣ್ಣಿಗೆ ಕಾಣುವಂತ ಎಲ್ಲಾ ಲೋಪದೋಷಗಳು ಇಡೀ ಪ್ರಪಂಚದ ಮುಂದೆ ಇವತ್ತು ನಿಂತಿದ್ದಾವೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ಸಿದ್ದರಾಮಯ್ಯನವರ ಪಕ್ಷ ಇವತ್ತು ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಫೇಲ್ಯೂರ್ ಆಗಿರೋದು ಸತಸಿದ್ಧ. 4 ಜನ ಆಫೀಸರ್ಸ್ಗಳು ಕೇಟಿಗೆ ಹೋಗಿದ್ದಾರೆ,
ಕಮಿಷನರ್ ಒಬ್ಬರನ್ನ ಬಿಟ್ಟು ಕಮಿಷನರ್ ಪರವಾಗಿ ಇವತ್ತು ರಾಜ್ಯಾದ್ಯಂತ ಯಾವ ರೀತಿಯಾದಂತಹ ಅವರನ್ನು ತೆಗೆದುಕೊಳ್ಳಿ ವಾಪಸ್ ಅಂತ ನೋಡ್ತಾ ಇದೀವಿ. 35 ವರ್ಷಗಳ ಕಾಲ ಒಂದೇ ಒಂದು ರಜಾ ಹಾಕದೆ ಮಳೆ ಒಳಗಡೆ ನಿಂತ್ಕೊಂಡು ತನ್ನ ಕೆಲಸವನ್ನ ಮಾಡ್ತಾ ಇದ್ದಂತ ಕಮಿಷನರ್ ತಲೆದಂಡ ಆಗುತ್ತೆ. ಇಡೀ ದೇಶಕ್ಕೆ 135ಕ್ಕೆ ಎಷ್ಟು ಜನ ಸತ್ತಿದ್ದಾರೆ ಅಂತ ಹೇಳಿ ಇಡೀ ಪ್ರಪಂಚ ಗೊತ್ತಾಗುತ್ತೆ. ಸಿಎಂ ಅವ್ರಿಗೆ ಜನಾರ್ದನ ಹೋಟೆಲ್ ತಿನ್ನೋದಕ್ಕೆ ಮಸಾಲೆ ದೋಸೆ ತಿನ್ನೋದಕ್ಕೆ ಟೈಮ್ ಆಗಿತ್ತು. ಅಲ್ಲ, ಸಿಎಂ ಅವ್ರಿಗೆ ಮಸಾಲೆ ದೋಸೆ ತಿನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಯಾವಾಗ ಕುಮಾರಸ್ವಾಮಿ ಅವರು ಅದನ್ನ ಮಾಧ್ಯಮದ ಮುಂದೆ ಹೇಳ್ತಾರೋ ತಕ್ಷಣ ಸಿದ್ದರಾಮಯ್ಯ ಹೇಳ್ತಾರೆ ನನಗೆ 2 ಗಂಟೆಗಳಿಂದ ನನಗೆ ಯಾವುದೇ ಮಾಹಿತಿ ಇಲ್ಲ. ಲಾಸ್ಟ್ ಕ್ವಶನ್ ನನಗೆ ಸಿದ್ದರಾಮಯ್ಯನವರಿಗೆ ಫೋನ್ ಮಾಡೋದಿಕ್ಕೆ ನೆಟ್ವರ್ಕ್ ಸಮಸ್ಯೆ ಇತ್ತಲ್ಲ, ಹಾಗಾದ್ರೆ ಇಡೀ 7 ಡಿವಿಷನ್ ಇದೆ, 7 ಡಿವಿಷನ್ ಅಲ್ಲಿ ವಾಕಿ ಟಾಕಿ ಇದೆ. ವಾಕಿ ಟಾಕಿಗಳು ಲೈವ್ ಕಿಟ್ ವರ್ಕ್ ಆಗ್ತಿತ್ತು ಬಿಡಿ ಸರ್. ಐವನ್ ಸರ್ ಇದೀಗ ದೆಹಲಿಗೆ ಪರೇಡ್ ಶುರುವಾಗಿದೆ. ನಾವು ಮಾಧ್ಯಮದಲ್ಲಿ ನಮಗ್ ಸೋರ್ಸ್ ಬೇಸ್ಡ್ ಆಗಿ ಸಿಗೋ ಇನ್ಫಾರ್ಮೇಶನ್ ಅನ್ನ ಯಥಾವತ್ತಾಗಿ ಹಾಕಿದ್ರೆ ಇದು ಫೇಕ್ ನ್ಯೂಸ್ ಅಂತ ಹೇಳಿ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಹಾಗಾಗಿ ನೇರವಾಗಿ ನಿಮ್ಮನ್ನೇ ಕೇಳ್ತೀನಿ, ಇಲ್ಲಿನ ರಾಜ್ಯ ಕಾಂಗ್ರೆಸ್ ಪಾಳೆಯದ ಕೈಯಲ್ಲಿರುವ ಸರ್ಕಾರದಿಂದ ಆಗ್ತಿರುವ ಮುಜುಗರದಿಂದ ಕಾಂಗ್ರೆಸ್ನ ಹೈಕಮಾಂಡ್ ಬೇಸರಿಸಿಕೊಂಡಿದೆಯಂತೆ. ಹೀಗಾಗೇನೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆಸ್ಕೊಳ್ತಿದ್ದಾರಂತೆ, ಹೌದಾ? ಮೇಡಮ್, ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗುವಂತಹದ್ದು ಒಂದು ಪೂರ್ವ ನಿಗದಿತ ಕಾರ್ಯಕ್ರಮ. ಈಗಾಗಲೇ ಡಿಸಿಎಂ ಅವರು ಹೇಳಿದ್ದಾರೆ, ಅವರು ತಮ್ಮ ಇಲಾಖೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಶಿಬಿರವನ್ನ ಮಾಡಲು ಅಲ್ಲಿ ಹೋಗುತ್ತಿರುವಂತಹದ್ದು ನಿನ್ನೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಅದೇ ರೀತಿ ಮುಖ್ಯಮಂತ್ರಿಗಳು ನಾಳೆ ನಾಡ್ದು ಎಲ್ಲ ಇದು ಹಣಕಾಸು ಆಯೋಗದ ಸಭೆಗಳಿದ್ದಾವೆ, ನೀತಿ ಆಯೋಗದ ಸಭೆಗಳಿದ್ದಾವೆ, ಬೇರೆ ಬೇರೆ ಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದಿವೆ. ಅದಕ್ಕೆ ಅವರು ಹೋಗ್ತಾ ಇದ್ದಾರೆ. ಡೆಲ್ಲಿಗೆ ಹೋದಾಗ ಖಂಡಿತವಾಗಿ ಇವತ್ತು ಹೈಕಮಾಂಡ್ ಅನ್ನು ಭೇಟಿ ಮಾಡಿ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಇಲ್ಲಿ ಹೇಳ್ಬೋದು. ಕಡೆಯದಾಗಿ ನಿರೀಕ್ಷೆ ಏನ್ ಗೊತ್ತಾ ಐವನ್ ಸರ್, ಹಿರಿಯರಿದ್ದೀರಿ, ನಿರೀಕ್ಷೆ ಇಷ್ಟೇ. ಕಾಂಗ್ರೆಸ್ ಪಕ್ಷದ ಮೇಲೆ ಐವನ್ ಸರ್ ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್. ಕಾಂಗ್ರೆಸ್ ಪಕ್ಷದ ಮೇಲೆ ಅಪಾರವಾದ ನಿರೀಕ್ಷೆ ಜನರಿಗಿದ್ದಕ್ಕೇನೆ ಆ ಪ್ರಮಾಣದಲ್ಲಿ ಬಹುಮತ ಕೊಡ್ತು. ಆ ನಿರೀಕ್ಷೆಯನ್ನ ಐವನ್ ಸರ್ ಈಗೇನ್ ಡ್ಯಾಮೇಜ್ ಆಗಿದೆ, ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ ತಪ್ಪಿತಸ್ಥರ ತಲೆದಂಡ, ಆಕ್ಚುಯಲ್ ತಲೆದಂಡ ಆಗೋ ಮೂಲಕ ಆ ತಪ್ಪಿನ ಪ್ರಾಯಶ್ಚಿತ್ತ ಈ ಸರ್ಕಾರ ಮಾಡ್ಕೊಳ್ಳಿ ಅಂತ ಪ್ರಾರ್ಥಿಸ್ತೀನಿ. ಐವನ್ ಸರ್ ಥ್ಯಾಂಕ್ ಯು ಸುರ್ವಿಜಿ, ಥ್ಯಾಂಕ್ ಯು ಲೋಹಿತ್ ಅವರೇ, ಥ್ಯಾಂಕ್ ಯು ಮಹೇಶ್ ಜಿ. ಧನ್ಯವಾದ ಕಾರ್ಯಕ್ರಮವನ್ನು ವೀಕ್ಷಿಸೋದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇಷ್ಟೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಇರೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.